ಹಾಯ್ ಸಿದ್ದು. ನಿನಗೊಬ್ಬರು ಫ್ರೆಂಡ್ ಇದ್ರಲ್ವಾ ಸೈಕ್ಯಾಟ್ರಿಸ್ಟ್, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅಮೇಯ ಬಿಹೇವಿಯರ್ ಯಾಕೋ ತುಂಬ ಡಿಫ್ರೆಂಟ್ ಆಗಿದೆ. ನಂಗೆ ಬೇರೆ ಟೀಚರ್ಸ್ ಇದ್ರ ಬಗ್ಗೆ ಹೇಳಿದ್ರು, ಆದರೆ ನಂಗೆ ಫಸ್ಟ್ ಟೈಮ್ ಇದು. ಅವಳನ್ನೆಲ್ಲ ನಿನ್ನ ಫಸ್ಟ್ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಜೆಸ್ಸಿ, ನಾನು ಅವತ್ತೇ ಹೇಳಿದೆ ನೀನು ಅಲ್ಲಿ ಕರ್ಕೊಂಡು ಹೋಗ್ಬೇಡ ಅವಳನ್ನ ಅಂತ. ಅದು ಹಾಗಲ್ಲ ಸಿದ್ದು. ನೀನ್ ಇವಾಗ ಏನು ಮಾಡಬೇಡ, ನಾಳೆನ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಬಿಡು. ನೀನು ಯಾಕೆ ಹಾಗೆ ಹೇಳ್ತಿದ್ಯಾ? ಅದು ಹಾಗಲ್ಲ. ಏನಿದು ಅಮಯ್ಯ? ಮೊದಲೇ ಯಾವ ನಿರ್ಧಾರನೂ ತಗೋಬಾರ್ದು, ಯಾರ ಬಗ್ಗೆನೂ. ಅಮಯ ಬಗ್ಗೆ ಗೊತ್ತಾದಾಗ ನೀವೇ ಹುಡ್ಕೊಂಡು ಬರ್ತೀರಾ. ಬಿಕಾಸ್ ಒಂದೇ ಐ ಕ್ಯಾನ್ ಹೆಲ್ಪ್ ಯು. ಇದು ನಾನು ಹೇಳ್ತಿರೋದಲ್ಲ, ದೇವ್ರು ಹೇಳ್ತಿರೋದು. ಸಿದ್ದು ಎಲ್ಲಿದ್ಯಾ? ನನ್ನ ಕೆಲಸದ ಜಾಗದಲ್ಲಿ ಸಿಗ್ನಲ್ ಸಿಗಲ್ಲ ಅಂತ ಹೇಳಿಲ್ವಾ? ಹೇಳು, ಏನಾಯ್ತು? ಸಿದ್ದು, ಅದು ಅಮೇಯ. ಅವಳ ಸ್ವಭಾವ ಭಯ ತರಿಸೋ ಥರ ಇದೆ. ಹೇ, ನೀನ್ ಯಾಕೆ ಅವಳು ನೋಡಿ ಹೆದರ್ಕೊಳ್ತಿದ್ಯಾ? ಸಿದ್ದು, ಫಾದರ್ ಬೆನೆಡಿಕ್ಟು ಪ್ಯಾರಾಸೈಕಾಲಜಿಸ್ಟ್. ಅವರು ಪ್ರೇತಾತ್ಮಗಳ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಅವರು ಅಮೇಯನ ಎಂಕ್ವೈರಿ ಮಾಡ್ತಿದ್ರು. ಸಿದ್ದು, ನಂಗೆ ಯಾಕೋ ಅನುಮಾನ ಬರ್ತಿದೆ. ಜೆಸ್ಸಿ, ವೇಟ್, ಅಯ್ಯೋ ಓಕೆ? ನಂಗೆ ಅರ್ಥ ಆಗ್ತಾ ಇಲ್ಲ ಸಿದ್ದು. ಈಗ ನೀನು ಎಲ್ಲಿದ್ಯಾ? ಮನೇಲೇ ಇದ್ದೀನಿ ನಾನು. ಹೇಗಾದರೂ ಆಗಲಿ ನೀನು ಬಂದ್ಬಿಡು. ನಂಗೆ ತುಂಬ ಹೆದರಿಕೆ ಆಗ್ತಿದೆ. ಹಲೋ ಜೆಸ್ಸಿ,
ಯಾರ್ ಫೋನ್ ಅದು? ಜೆಸ್ಸಿ ಮಾತಾಡು. ಹಲೋ ಹಲೋ. ಜೆಸ್ಸಿ, ವಾಟ್ಸ್ ಗೋಯಿಂಗ್ ಆನ್? ಹಲೋ 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 ಜೆಸ್ಸಿ. ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಸ್ವಲ್ಪ ದಿನ ಹ್ಯಾಪಿಯಾಗಿರ್ಬೇಕು ಅಂತ ತಾನೆ. ಮತ್ತೀಗ ನನಗೆ ಸಮಯನೇ ಕೊಡ್ತಾ ಇಲ್ಲ. ನಾನು ಬೇಡವೇ ಬೇಡ. ನೀವು ನನ್ನ ಇಲ್ಲಿಗೆ ಕರ್ಕೊಂಡೇ ಬರಬಾರ್ದಾಗಿತ್ತು. ನಮ್ಮಿಬ್ಬರ ಮಧ್ಯೆ ಬೇರೆಯವ್ರು ಏನಕ್ಕೆ ಬೇಕು? ನಮಗೆ ನಾವಷ್ಟೇ ಸಾಕು, ಬೇರೆಯವ್ರು ಬೇಕಾಗಿಲ್ಲ. ಯಾರೋ ಬಂದ್ರು ತಾಳು ನೋಡ್ತೀನಿ. ಏನು ಇದು ಜೆಸ್ಸಿ ಮನೆ ಅಲ್ವಾ? ಇದು ಜೆಸ್ಸಿ ಮನೆ ಅಲ್ಲ, ನಮ್ಮನೆ. ಟೀಚರ್ ಟೀಚರ್ ಏನ್ ಫಾದರ್ ಹೀಗೆಲ್ಲ ನಡೀತಿದೆ? ನನಗೇನು ಅರ್ಥ ಆಗ್ತಾ ಇಲ್ಲ. ಜಸ್ಸಿಗೆ ಅರ್ಥ ಆಗದಿರುವಂಥ ವಿಷಯಗಳು ಪ್ರಪಂಚದಲ್ಲಿ ತುಂಬಾ ಇದೆ. ಕಾಫಿ ಕುಡಿ. ಅಮೇಯ ಪ್ರಾಬ್ಲಮ್ ಆದ್ರೂ ಏನು? ನೀವ್ಯಾಕೆ ಅವಳನ್ನು ಫಾಲೋ ಮಾಡ್ತಿದ್ದೀರಾ? ದೆವ್ವ, ಆತ್ಮ, ಪ್ರೇತ, ನಿಮಗಿಷ್ಟ ಆದ ಹೆಸರಲ್ಲಿ ಕರಿಬೋದು. ನನ್ನ ಪ್ರಕಾರ ಅದೊಂದು ಶಕ್ತಿ ಅಷ್ಟೇ. ಅಮೆಯ ಶರೀರದಿಂದ ಹೊರಗೆ ಬಂದರೆ ಏನೂ ಮಾಡೋಕ್ಕಾಗದೇ ಇರೋಂಥ, ತ್ರಾಣನೇ ಇಲ್ಲದೆ ಇರೋಂಥ ಒಂದು ಲೋ ಫ್ರೀಕ್ವೆನ್ಸಿ ಎನರ್ಜಿ. ಮತ್ತೆ ಅಮೆಯಳ ಶರೀರ ಮತ್ತು ಮನಸ್ಸು ಆ ಶಕ್ತಿಯ ಕಂಟ್ರೋಲಲ್ಲಿರುತ್ತೆ. ಅದು ನಿಮ್ಗೆ ಗೊತ್ತು? ಪ್ರಶ್ನೆ ನಂದೇ ಆಗಿದ್ರು ಉತ್ತರ ಕೂಡ ಹೌದು, ಅವ್ರು ಮಾಡ್ತಾರೆ. ಇಫ್ ಯು ಬಿಲೀವ್ ಇಟ್ ಆರ್ ನಾಟ್, ವಿಜ್ಞಾನ ಅನ್ನೋ ಒಂದು ಸಿದ್ಧಾಂತದಲ್ಲಿ ಡಾರ್ಕ್ ಝೋನ್ ಅನ್ನೋ ಒಂದು ಪರಿಹಾರ ಇದೆ. ಇದು ಅದಕ್ಕೆ ಸಂಬಂಧಪಟ್ಟಿದ್ದೇ ಇರಬಹುದು.